ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ಅಮೆರಿಕ ಇರಾನ್ ವಿರುದ್ಧ ಅಕ್ಷರಶಃ ಸೇಡಿನ ದಾಳಿಗಿಳಿದಿದೆ. ಇದುವರೆಗೂ ಯಾವುದನ್ನ ಹೊಡಿಬೇಕಾಗುತ್ತೆ ಅಂತ ಟ್ರಂಪ್ ಬಾಯಿ ಮಾತಲ್ಲಿ ವಾರ್ನಿಂಗ್ ಕೊಡ್ತಿದ್ರೋ ಅದೇ ಜಾಗಗಳಿಗೆ ಅಮೆರಿಕ ಮಿಸೈಲ್ ಹಾಕಿದೆ. ಇರಾನ್ನ ಪವರ್ ಇನ್ಫ್ರಾಸ್ಟ್ರಕ್ಚರ್, ವಾಟರ್ ಡಿಸಲೈನೇಷನ್ ಪ್ಲಾಂಟ್, ಬ್ರಿಡ್ಜ್, ಟನಲ್ ಎಲ್ಲವನ್ನ ಅಮೆರಿಕ ಪುಡಿಗಟ್ಟಿದೆ. ಅಲ್ಲದೆ ಇರಾನ್ನ ಕರಾವಳಿ ಕಣ್ಗಾವಲು ಮತ್ತು ಏರ್ ಡಿಫೆನ್ಸ್ ಸಿಸ್ಟಂಗಳ ಮೇಲೆ ಸ್ಫೋಟಕ ಹಾಕಿದೆ. ಮಿಸೈಲ್ ಮತ್ತು ಡ್ರೋನ್ ಸಂಗ್ರಹಾಗಾರಗಳನ್ನ ನಾಶ ಮಾಡಿದೆ. ಜೊತೆಗೆ ಇರಾನ್ನ ಐಆರ್ಜಿಸಿ ಪಡೆಗಳನ್ನ ಕೂಡ ನಾವು ಟಾರ್ಗೆಟ್ ಮಾಡಿದ್ವಿ. ನಾವು ಅವರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಅಮೆರಿಕ ಹುಂಕರಿಸಿದೆ. ಮಾಹಿತಿ ಪ್ರಕಾರ ಇರಾನ್ನ ಕೇಶ್ಮ್ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ನಗರಗಳಲ್ಲಿ ಅಮೆರಿಕ ಹೆಚ್ಚಿನ ದಾಳಿ ಮಾಡಿದೆ. ಹಾರ್ಮೋಜ್ಗಾನ್ನಲ್ಲಿರೋ ವಿದ್ಯುತ್ ಮತ್ತು ನೀರು ಶುದ್ಧೀಕರಣ ಘಟಕದ ಮೇಲೂ ಅಟ್ಯಾಕ್ ಆಗಿದೆ. ಇದರ ಜೊತೆಗೆ ಇರಾನ್ನ ಹಲವು ಸೇತುವೆಗಳು ಮತ್ತು ಸುರಂಗಗಳಿಗೂ ಭಾರೀ ಡ್ಯಾಮೇಜ್ ಆಗಿದೆ. ಇದರಿಂದ ಬಂದರ್ ಅಬ್ಬಾಸ್ ಕಡೆಗೆ ಹೋಗುವ ಪ್ರಮುಖ ಹೆದ್ದಾರಿ ಸಂಪರ್ಕ ಕಟ್ ಆಗಿದೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ. ಅಂದಹಾಗೆ ಈ ಥರ ಅಮೆರಿಕ ದಿಢೀರಂತ ಸಿಕ್ಕಲ್ಲೆಲ್ಲ ಬಾಂಬ್ ಹಾಕೋಕೆ ಕಾರಣ ತಡರಾತ್ರಿ ಇರಾನ್ ಮಾಡಿದ ದಾಳಿ. ಜೋರ್ಡನ್ನಲ್ಲಿರೋ ಅಮೆರಿಕದ ಸೇನಾ ನೆಲೆ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿತ್ತು. ಇದರಲ್ಲಿ ಅಮೆರಿಕದ ಸೇನಾ ಇನ್ಫ್ರಾಗೆ ಭಾರೀ ಡ್ಯಾಮೇಜ್ ಆಗಿತ್ತು. ಹಾಗೆ ಇಬ್ಬರು ಅಮೆರಿಕ ಯೋಧರು ಕೂಡ ಸಾವನ್ನಪ್ಪಿದ್ರು. ಮತ್ತೋರ್ವ ಅಮೆರಿಕನ್ ಯೋಧ ನಾಪತ್ತೆಯಾಗಿದ್ದಾರೆ ಅಂತ ಅಮೆರಿಕದ ಸೆಂಟ್ಕಾಮ್ ಹೇಳಿತ್ತು. ಇದರೊಂದಿಗೆ ಈ ಯುದ್ಧದಲ್ಲಿ ಸತ್ತ ಅಮೆರಿಕನ್ ಯೋಧರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ಅದರಲ್ಲೂ ಕದನ ವಿರಾಮ ಮಾತುಕತೆ ಶುರುವಾದ ಮೇಲೆ ಅಮೆರಿಕ ಯೋಧರನ್ನ ಕಳ್ಕೊಂಡಿದ್ದು ಇದೇ ಮೊದಲು. ಹೀಗಾಗಿ ಅಮೆರಿಕ ಇರಾನ್ನಲ್ಲಿ ಪ್ರತೀಕಾರದ ದಾಳಿ ಮಾಡಿದೆ. ಇತ್ತ ಅಮೆರಿಕದ ಸರಣಿ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿ ಮಾಡಿದೆ. ಕುವೈತ್ನಲ್ಲಿರೋ ಅಮೆರಿಕದ 2 ಸೇನಾ ನೆಲೆಗಳ ಮೇಲೆ ಇರಾನ್ ಡ್ರೋನ್ ಹಾಕಿದೆ. ಕ್ಯಾಂಪ್ ಉಡೈರಿಯಲ್ಲಿರೋ ಶಸ್ತ್ರಾಸ್ತ್ರ ಸಂಗ್ರಹಾಗಾರ ಮತ್ತು ಅಲಿ ಅಲ್ ಸಲೇಂ ಏರ್ಬೇಸ್ನಲ್ಲಿರೋ ರೇಡಾರ್ ಸಿಸ್ಟಮ್ ಮತ್ತು ಏರ್ ಸರ್ವಿಲೆನ್ಸ್ ರೇಡಾರ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಿದೆ. ಮತ್ತೊಂದು ಕಡೆ ಇರಾಕ್ನ ಕುರ್ದಿಸ್ತಾನ್ ಫ್ರೀಡಂ ಪಾರ್ಟಿ ನೆಲೆಗಳ ಮೇಲೂ ಇರಾನ್ ಭಾರೀ ದಾಳಿ ಮಾಡಿದೆ. ಅಲ್ಲಿನ ಎರ್ಬಿಲ್ ಮತ್ತು ಸುಲೈಮಾನಿಯಾ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿದೆ. ಹೀಗಾಗಿ ಎರ್ಬಿಲ್ನಲ್ಲಿರೋ ಅಮೆರಿಕದ ಕಾನ್ಸುಲೇಟ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿದೆ. ಇನ್ನೊಂದು ಕಡೆ ಸಮುದ್ರದಲ್ಲೂ ಅಮೆರಿಕ ಕಾರ್ಯಾಚರಣೆ ಶುರು ಮಾಡಿದೆ. ಇರಾನ್ ಕಡೆ ಹೋಗ್ತಿದ್ದ 5 ಹಡಗುಗಳನ್ನು ಅಮೆರಿಕ ವಾಪಸ್ ಕಳಿಸಿದೆ. ಹಾಗೆ ಎಚ್ಚರಿಕೆ ಮೀರಿ ಹೋಗ್ತಿದ್ದ ಮತ್ತೊಂದು ಹಡಗಿನ ಮೇಲೆ ಮಿಸೈಲ್ ಹಾಕಿದೆ. ಈ ಬಗ್ಗೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದೆ. ಕುರಾಕೋ ಧ್ವಜ ಹೊಂದಿದ್ದ ಎಂಟಿ ಬೆಲ್ಮಾ ಅನ್ನೋ ಹಡಗು ಇರಾನ್ನ ಕಾರ್ಗ್ ದ್ವೀಪಕ್ಕೆ ಹೊರಟಿತ್ತು. ನಮ್ಮ ದಿಗ್ಬಂಧನ ಉಲ್ಲಂಘನೆ ಮಾಡ್ತು. ಹಲವು ಸಲ ಇದಕ್ಕೆ ವಾರ್ನಿಂಗ್ ಕೊಡಲಾಯಿತು, ಆದ್ರೆ ಕೇಳಲಿಲ್ಲ. ಹೀಗಾಗಿ ಹೆಲ್ ಫೈರ್ ಮಿಸೈಲ್ ಮೂಲಕ ಹೊಡೆದು ಅದನ್ನ ಡಿಸೇಬಲ್ ಮಾಡಿದ್ವಿ ಅಂತ ಅಮೆರಿಕ ಸೇನೆ ಹೇಳಿದೆ. ಸದ್ಯ ಅದರಲ್ಲಿ ಎಷ್ಟು ಜನ ನಾವಿಕರಿದ್ರು, ಅವರ ಸ್ಥಿತಿ ಏನಾಯ್ತು ಅಂತ ಇನ್ನಷ್ಟೇ ಗೊತ್ತಾಗ್ಬೇಕಿದೆ. ಇನ್ನು ಅಮೆರಿಕ ಮತ್ತು ಇರಾನ್ ಹೊಡೆದಾಟದಿಂದ ತೈಲ ಬೆಲೆ ತೂಗುಯಾಲೆ ಆಡ್ತಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಬೆಲೆ $88 ದಾಟಿತ್ತು. ಇತ್ತ ಯುದ್ಧ ತೀವ್ರವಾಗ್ತಿರೋದ್ರಿಂದ ಜಗತ್ತಿನಾದ್ಯಂತ ಇರೋ ತನ್ನ ನಾಗರಿಕರಿಗೆ ಅಮೆರಿಕ ಗ್ಲೋಬಲ್ ಟ್ರಾವೆಲ್ ಅಲರ್ಟ್ ಘೋಷಣೆ ಮಾಡಿದೆ. ಅದರಲ್ಲೂ ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕನ್ನರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆ ಕೊಟ್ಟಿದೆ. ಪರಿಸ್ಥಿತಿ ಯಾವಾಗ ಬೇಕಾದರೂ ಕೈಮೀರ್ಬೋದು. ಹೀಗಾಗಿ ಕ್ಷಣದ ನ್ಯೂಸ್ ನೋಡ್ತಿರಿ. ಹತ್ತಿರದಲ್ಲಿರೋ ಅಮೆರಿಕದ ರಾಯಭಾರಿ ಕಚೇರಿ ಕೊಡೋ ಸೂಚನೆಗಳನ್ನ ಪಾಲಿಸಿ ಅಂತ ಹೇಳಿದೆ. ಅಲ್ಲದೆ ಯುದ್ಧದಿಂದಾಗಿ ವಿಮಾನಗಳ ಹಾರಾಟ ರದ್ದಾಗಬಹುದು ಅಥವಾ ವಾಯು ಪ್ರದೇಶ ಬಂದ್ ಆಗ್ಬೋದು ಅಂತ ಎಚ್ಚರಿಸಿದೆ. ಜೊತೆಗೆ ಮಿಡಲ್ ಈಸ್ಟ್ ಮಾತ್ರವಲ್ಲ, ಜಗತ್ತಿನ ಬೇರೆ ಕಡೆ ಇರೋ ಅಮೆರಿಕದ ಕಚೇರಿಗಳ ಮೇಲೂ ದಾಳಿ ಆಗ್ಬೋದು. ಇರಾನ್ ಬೆಂಬಲಿತ ಗುಂಪುಗಳು ಅಮೆರಿಕರನ್ನೇ ಟಾರ್ಗೆಟ್ ಮಾಡಬಹುದು ಅಂತ ಅಮೆರಿಕದ ವಿದೇಶಾಂಗ ಇಲಾಖೆ ಹೇಳಿದೆ. ಇನ್ನೊಂದು ಕಡೆ ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈ ಅಮೆರಿಕಾಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಲ ಕೂಡ ಪತ್ರದ ಮೂಲಕ ಸಂದೇಶ ರವಾನೆ ಮಾಡಿದ್ದಾರೆ. ಈ ಯುದ್ಧವನ್ನ ಅಮೆರಿಕ ಬೇಕಂತಲೇ ಎಸ್ಕಲೇಟ್ ಮಾಡ್ತಿದೆ, ಅದಕ್ಕೆ ತಕ್ಕ ಬೆಲೆಯನ್ನ ತೆರಬೇಕಾಗತ್ತೆ ಅಂದಿದ್ದಾರೆ. ಅಲ್ಲದೆ ಈ ದಾಳಿ ಹೀಗೆ ಮುಂದುವರಿಸಿದ್ರೆ ಅಮೆರಿಕಾಗೆ ಮರೆಯಲಾಗದ ಪಾಠ ಕಲಿಸ್ತೀವಿ ಅಂತ ಇರಾನ್ ಸುಪ್ರೀಂ ಲೀಡರ್ ಹೇಳಿದ್ದಾರೆ. ಅಲ್ಲದೆ ಅಮೆರಿಕವನ್ನ ದೊಡ್ಡ ಸೈತಾನ ಅಂತ ಕರೆದಿದ್ದಾರೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಸಹಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅಮೆರಿಕ ಪದೇ ಶಾಂತಿ ಒಪ್ಪಂದವನ್ನ ಉಲ್ಲಂಘನೆ ಮಾಡ್ತಿದೆ. ಹೀಗಾಗಿ ಟ್ರಂಪ್ ಸಹಿಗೆ ಯಾವುದೇ ಬೆಲೆನೇ ಇಲ್ಲ ಅಂತ ಖಾಮಿನೈ ಹೇಳಿದ್ದಾರೆ. ದಬ್ಬಾಳಿಕೆ, ಕ್ರೌರ್ಯ ಅನ್ನೋದು ಅಮೆರಿಕದ ರಕ್ತದಲ್ಲೇ ಬಂದಿದೆ. ಅಮೆರಿಕದ ಕ್ರಿಮಿನಲ್ ಬುದ್ಧಿ ಈಗ ಜಗತ್ತಿಗೆ ಗೊತ್ತಾಗಿದೆ ಅಂತ ಇರಾನ್ ಸುಪ್ರೀಂ ಲೀಡರ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸ್ನೇಹಿತರೆ, 7 ಸನ್ಸ್ ಟೂರಿಸಂನವರು ಪೂರಿ ಜಗನ್ನಾಥ ಮತ್ತು 2 ಶಕ್ತಿಪೀಠಗಳ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ.
ಇತ್ತ ಅಮೆರಿಕ ಜೊತೆಗಿನ ಶಾಂತಿ ಒಪ್ಪಂದವನ್ನ ಇರಾನ್ ಕಂಪ್ಲೀಟ್ ಆಗಿ ಸಸ್ಪೆಂಡ್ ಮಾಡಿದೆ. ಇಸ್ಲಾಮಾಬಾದ್ ಒಪ್ಪಂದದ ಅಡಿಯಲ್ಲಿ ತಾನು ಕೊಟ್ಟಿದ್ದ ಎಲ್ಲಾ ಭರವಸೆಗಳನ್ನ ನಿಲ್ಲಿಸ್ತೀವಿ ಅಂತ ಇರಾನ್ ಹೇಳಿದೆ. ಇರಾನ್ನ ಉಪ ವಿದೇಶಾಂಗ ಸಚಿವ ಕಾಜಿಮ್ ಗರಿಬಾಬಾದಿ ಈ ಘೋಷಣೆ ಮಾಡಿದ್ದಾರೆ. ನಾವು ಸದ್ಯ ನಮ್ಮ ದೇಶವನ್ನ ರಕ್ಷಿಸಿಕೊಳ್ಳೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ. ಅಮೆರಿಕ ಸತತವಾಗಿ ದಾಳಿ ಮಾಡೋ ಮೂಲಕ ಒಪ್ಪಂದವನ್ನ ಗಾಳಿಗೆ ತೂರಿದೆ ಅಂತ ಗರಿಬಾಬಾದಿ ಹೇಳಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ಬ್ರೋಕರ್ ಕೆಲಸ ಮತ್ತೆ ಫೇಲ್ ಆದಂತಾಗಿದೆ. ಇನ್ನು ಯುದ್ಧದಲ್ಲಿರೋ ಇರಾನ್ ಒಳಗೆ ಭೂಕಂಪ ಕೂಡ ಆಗಿದೆ. ಇರಾನ್ನ ನೈಋತ್ಯ ಭಾಗದಲ್ಲಿರೋ ಖುಜೆಸ್ತಾನ್ ಪ್ರಾಂತ್ಯದಲ್ಲಿ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 5.0 ತೀವ್ರತೆ ದಾಖಲಾಗಿದೆ. ಭೂಮಿಯಿಂದ 12 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಸದ್ಯ ಯಾವುದೇ ಪ್ರಾಣಾಪಾಯ, ಆಸ್ತಿಪಾಸ್ತಿ ನಷ್ಟ ಆಗಿರೋ ಬಗ್ಗೆ ವರದಿಯಾಗಿಲ್ಲ. ಅಂದಹಾಗೆ ಅರೇಬಿಯನ್ ಮತ್ತು ಯುರೇಷಿಯನ್ ಪ್ಲೇಟ್ಗಳ ದಿಕ್ಕಿಯಿಂದ ಇರಾನ್ನಲ್ಲಿ ಆಗಾಗ ಭೂಕಂಪ ಆಗ್ತಿರುತ್ತೆ. ಹೀಗಾಗಿ ಇರಾನ್ ಜಗತ್ತಿನಲ್ಲೇ ಅತಿ ಹೆಚ್ಚು ಭೂಕಂಪ ಆಗೋ ದೇಶಗಳಲ್ಲಿ ಒಂದು. ಅದರಲ್ಲೂ ಈ ಖುಜೆಸ್ತಾನ್, ಕೆರ್ಮೆನ್ಶಾ ಮತ್ತು ಹಾರ್ಮುಜ್ಗಾನ್ ಪ್ರಾಂತ್ಯಗಳಲ್ಲಿ ಪದೇ ಪದೇ ಭೂಕಂಪ ಆಗ್ತಿರುತ್ತೆ. ಇನ್ನು ಭಾರತ ಪಾಕ್ ಗಡಿಯ ರಜೌರಿ ಮತ್ತು ಪೂಂಚ್ ಸೆಕ್ಟರ್ನಲ್ಲಿ ಮತ್ತೆ ಗುಂಡಿನ ಚಕಮಕಿ ನಡೆದಿದೆ. ಈ ಮೂಲಕ ಸತತ 3 ದಿನ ಕೂಡ ಪಾಕಿಸ್ತಾನ ಭಾರತವನ್ನ ಕೆಣಕೋ ಕೆಲಸ ಮಾಡಿದೆ. ಗುರುವಾರ ಸಂಜೆ ಮೊದಲ ಬಾರಿಗೆ ಗುಂಡಿನ ದಾಳಿ ನಡೆದಿತ್ತು. ಇದಾದ ಬಳಿಕ ಶುಕ್ರವಾರ ಸಂಜೆ ಮತ್ತೆ ಅಲ್ಲಿ ದಾಳಿ ಪ್ರತಿದಾಳಿಯಾಗಿತ್ತು. ಆಮೇಲೆ 3ನೇ ದಿನ ಅಂದ್ರೆ ಶನಿವಾರ ರಾತ್ರಿ ಕೂಡ ಇದೇ ರಿಪೀಟ್ ಆಗಿದೆ. ಪಾಕಿಸ್ತಾನದ ಫಾರ್ವರ್ಡ್ ಪೋಸ್ಟ್ಗಳಿಂದ ದಾಳಿ ನಡೆದಿದೆ. ಇದಕ್ಕೆ ಭಾರತೀಯ ಸೈನಿಕರು ಕೂಡ ಪ್ರತೀಕಾರ ಹೇಳಿದ್ದಾರೆ. ಸದ್ಯ ಭಾರತ ಸೇನೆಯ ವೈಟ್ ನೈಟ್ ಕೋರ್ ಭದ್ರತಾ ಪರಿಸ್ಥಿತಿಯನ್ನ ಹತ್ತಿರದಿಂದ ಮಾನಿಟರ್ ಮಾಡ್ತಿದೆ. ಹಾಗೆ ಹೈ ಅಲರ್ಟ್ನಲ್ಲಿರಿ ಅಂತ ಹೇಳಿ ಅಲ್ಲಿನ ಲೋಕಲ್ ಫೀಲ್ಡ್ ಕಮಾಂಡರ್ಗಳಿಗೆ ನಿರ್ದೇಶನ ನೀಡಲಾಗಿದೆ. ಅಲ್ಲದೆ ರಜೌರಿಯಲ್ಲಿ ಶಂಕಿತ ಉಗ್ರರು ಓಡಾಡ್ತಿರೋ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕಳೆದ ವಾರವಷ್ಟೇ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಪೂಂಚ್, ರಜೌರಿ ಮತ್ತು ಸುಂದರ್ಬನಿ ಸೆಕ್ಟರ್ನ ಏರಿಯಾಗಳಿಗೆ ಭೇಟಿ ನೀಡಿದ್ರು. ಅಲ್ಲಿನ ಪರಿಸ್ಥಿತಿ ಪರಿಶೀಲಿಸಿ ಹೋಗಿದ್ರು. ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ. ಇನ್ನೊಂದ್ ಕಡೆ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಸಹೋದರಿ ನೋರಿನ್ ನಿಯಾಜಿ ವಿಚಿತ್ರ ಆರೋಪ ಮಾಡಿದ್ದಾರೆ. ಇಸ್ರೇಲ್ಗೋಸ್ಕರ ಭಾರತ ಪಾಕ್ ಜೊತೆಗಿನ ಯುದ್ಧ ನಿಲ್ಲಿಸಿಬಿಡ್ತು ಅಂತ ಹೇಳಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತಾಡಿದ್ದ ನೋರಿನ್ 2025ರ ಮೇ 10ರಂದು ನಡೆದ ಸಂಘರ್ಷದ ಬಗ್ಗೆ ಮಾತಾಡ್ತಿದ್ರು. ಈ ವೇಳೆ ಆಂಕರ್ ಅವರನ್ನ ನೋಡಿ ನಿಮ್ಗೇನನ್ಸುತ್ತೆ, ಅಷ್ಟು ದೊಡ್ಡ ದೇಶ ಭಾರತ ಮೇ 10ರಂದು ಪಾಕಿಸ್ತಾನ ಮಾಡಿದ ದಾಳಿಗೆ ಪ್ರತಿಕ್ರಿಯೆ ಕೊಡೋ ಪೊಸಿಷನ್ನಲ್ಲಿ ಇಲ್ಲ ಅನ್ಸುತ್ತಾ? ಅದನ್ನ ನಂಬೋಕಾದ್ರೂ ಆಗುತ್ತಾ? ಖಂಡಿತ ಇಲ್ಲ. ಭಾರತಕ್ಕೆ ಆ ಸಾಮರ್ಥ್ಯ ಇತ್ತು. ಆದ್ರೆ ಈ ಸಂಘರ್ಷವನ್ನ ಮತ್ತಷ್ಟು ಎಸ್ಕಲೇಟ್ ಮಾಡದೆ ಭಾರತವೇ ಶಾಂತವಾಯಿತು. ಈ ಥರ ಶಾಂತವಾಗೋದಕ್ಕೆ ಇಸ್ರೇಲ್ ಕಾರಣ ಅಂತ ಇಮ್ರಾನ್ ಖಾನ್ ಸಹೋದರಿ ಹೇಳಿದ್ದಾರೆ. ಇದಕ್ಕೆ ಅವರದ್ದೇ ಆದ ವಿಚಿತ್ರ ಕಾರಣ ಕೂಡ ಕೊಟ್ಟಿದ್ದಾರೆ. ಈ ಸಂಘರ್ಷಕ್ಕೂ ಮುಂಚೆ ಪಾಕಿಸ್ತಾನ ಮತ್ತು ಇಸ್ರೇಲ್ ಸಂಬಂಧ ಸ್ವಲ್ಪ ಟ್ರ್ಯಾಕ್ಗೆ ಬರ್ತಿತ್ತು. ಇಸ್ರೇಲ್ ಅನ್ನ ಅಧಿಕೃತವಾಗಿ ಗುರುತಿಸೋಕೆ ಪಾಕಿಸ್ತಾನ ಮುಂದಾಗ್ತಿತ್ತು. ಅದಕ್ಕೆ ದಾರಿ ಮಾಡಿಕೊಡೋಕೆ ಭಾರತ ಪಾಕಿಸ್ತಾನ ವಿರುದ್ಧದ ಸಂಘರ್ಷ ಎಸ್ಕಲೇಟ್ ಮಾಡೋಕೆ ಹೋಗಿಲ್ಲ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನವನ್ನ ಸಿಕ್ಕಾಪಟ್ಟೆ ಹೊಗಳ್ತಿದ್ದಾರೆ. ಅದು ಕೂಡ ಇಸ್ರೇಲ್ ಪಾಕ್ ಸಂಬಂಧ ಸರಿ ಮಾಡೋಕೆ ನಡೆದ ಪ್ರಯತ್ನ ಅಂತ ಈ ನೋರಿನ್ ನಿಯಾಜಿ ಹೇಳಿದ್ದಾರೆ. ಅಲ್ಲದೆ ಪಹಲ್ಗಾಮ್ ಉಗ್ರ ದಾಳಿ ನಂತರ ಪಾಕಿಸ್ತಾನ ಮತ್ತು ಭಾರತ ನಡುವೆ ನಡೆದಿರೋ ಸಂಘರ್ಷ ಪ್ರೀ ಪ್ಲಾನ್ಡ್. ಪಾಕ್ ಸೇನೆಯ ನಾಯಕತ್ವ ಮತ್ತು ಪ್ರಧಾನಿ ಮೋದಿ ಅವರ ಮಧ್ಯೆ ಸೀಕ್ರೆಟ್ ಅಗ್ರಿಮೆಂಟ್ ಆಗಿತ್ತು. ಎರಡೂ ಕಡೆಯವರು ಸೇರ್ಕೊಂಡು ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನ ಘನತೆ ಹೆಚ್ಚಿಸೋಕೆ ಸುಮ್ಮನೆ ಈ ಸಂಘರ್ಷ ನಡೆಸಿದ್ರು. ಅದಕ್ಕೆ ಸಂಘರ್ಷದ ನಂತರ ಆಸಿಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಪಟ್ಟ ನೀಡಲಾಯಿತು ಅಂತ ಇಮ್ರಾನ್ ಖಾನ್ ಸಹೋದರಿ ಆರೋಪಿಸಿದ್ದಾರೆ. ಇತ್ತ ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶ ನಿರ್ಬಂಧವನ್ನ ಮತ್ತೆ ವಿಸ್ತರಿಸಿದೆ. ಆಗಸ್ಟ್ 24ರವರೆಗೆ ಮತ್ತೆ ಎಕ್ಸ್ಟೆಂಡ್ ಮಾಡಿದೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಉಭಯ ದೇಶಗಳು ಪರಸ್ಪರ ತಮ್ಮ ವಾಯು ಪ್ರದೇಶ ಬಳಕೆಗೆ ನಿರ್ಬಂಧ ಹೇರಿವೆ. ಭಾರತ ಕೂಡ ಪಾಕ್ ವಿಮಾನಗಳಿಗೆ ಇದೇ ರೀತಿ ನಿರ್ಬಂಧ ಹೇರಿದೆ. ಇತ್ತ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ದಾಳಿಗಳು ಮುಂದುವರೆದಿವೆ. ಹೊಸ ದಾಳಿಯಲ್ಲಿ ಕನಿಷ್ಠ 11 ಜನ ಸಾವನ್ನಪ್ಪಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ ಅಂತ ಗಾಜಾದ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಪಕ್ಕದ ಪಾಕಿಸ್ತಾನ ಇರಾನ್ ಬೆಂಬಲಿತ ಹೌತಿಗಳಿಗೆ ವಾರ್ನಿಂಗ್ ಕೊಟ್ಟಿದೆ ಅಂತ ವರದಿಯಾಗಿದೆ. ಸೌದಿ ಅರೇಬಿಯಾ ಮೇಲಿನ ಹೌತಿಗಳ ದಾಳಿಯನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಸೌದಿ ಮೇಲಿನ ದಾಳಿಯನ್ನ ನಮ್ಮ ಮೇಲಿನ ದಾಳಿ ಅಂತ ಪರಿಗಣಿಸ್ತೀವಿ ಅಂತ ಪಾಕ್ ಅಧಿಕಾರಿಗಳು ಇರಾನ್ಗೆ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಹೌತಿಗಳ ದಾಳಿ ನಮ್ಮ ಪಾಲಿಗೆ ರೆಡ್ ಲೈನ್ ಇದ್ದಂತೆ ಅಂತ ಇರಾನ್ಗೆ ಪಾಕ್ ತಿಳಿಸಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಸದ್ಯ ಸೌದಿ ಮತ್ತು ಯೆಮನ್ ಗಡಿಯಲ್ಲಿ ಪಾಕಿಸ್ತಾನ ತನ್ನ ಸೈನಿಕರನ್ನ ನಿಯೋಜನೆ ಮಾಡಿದೆ ಅನ್ನೋ ರಿಪೋರ್ಟ್ಸ್ ಇವೆ. ಜೊತೆಗೆ ಸೌದಿ ನಮಗೆ ರಕ್ಷಣೆ ಮಾಡು ಬಾ ಅಂತ ಹೇಳಿದ್ರೆ ನಾವು ಖಂಡಿತ ಹೋಗ್ತೀವಿ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಪಾಕ್ ಅಧಿಕಾರಿಗಳು ಹೇಳಿದ್ದಾರಂತೆ. ಕಳೆದ ವರ್ಷವಷ್ಟೇ ಪಾಕ್ ಸೌದಿ ಮಧ್ಯೆ ರಕ್ಷಣಾ ಒಪ್ಪಂದ ಆಗಿತ್ತು. ಇದರ ಪ್ರಕಾರ ಒಬ್ಬರ ಮೇಲಿನ ದಾಳಿ ಇಬ್ಬರ ಮೇಲಿನ ದಾಳಿ ಅಂತ ಇವರು ಪರಿಗಣಿಸ್ತಾರೆ.
ಇತ್ತೀಚೆಗಷ್ಟೇ ಇರಾನ್ ಬೆಂಬಲಿತ ಹೌತಿಗಳು ಸೌದಿ ಏರ್ಪೋರ್ಟ್ಗೂ ಮಿಸೈಲ್ ಹಾಕಿದ್ರು. ಹೀಗಾಗಿ ಪಾಕ್ ಈ ಥರ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದೆ ಅಂತ ಮಿಡಲ್ ಈಸ್ಟ್ ಮೀಡಿಯಾಗಳು ರಿಪೋರ್ಟ್ ಮಾಡ್ತಿವೆ. ಅತ್ತ ಬಾಂಗ್ಲಾ ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಉಜ್ ಜಮಾನ್ ಭಾನುವಾರ ಟರ್ಕಿ ಪ್ರವಾಸ ಕೈಗೊಂಡಿದ್ದಾರೆ. ಈ ಮೂಲಕ ಬಾಂಗ್ಲಾ ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಟರ್ಕಿಗೆ ನೀಡ್ತಿರೋ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ತಮ್ಮ ಪತ್ನಿ ಹಾಗೂ 6 ಸೇನಾ ಅಧಿಕಾರಿಗಳ ನಿಯೋಗದೊಂದಿಗೆ ಇಸ್ತಾನ್ಬುಲ್ಗೆ ತೆರಳಿದ್ದಾರೆ. ಜುಲೈ 25ರವರೆಗೆ ಅಲ್ಲಿರ್ತಾರೆ. ಇತ್ತೀಚೆಗೆ ಬಾಂಗ್ಲಾ ಟರ್ಕಿಯಿಂದ ಡ್ರೋನ್ಗಳು, ಫಿರಂಗಿ ಹಾಗೂ ಯುದ್ಧೋಪಕರಣಗಳನ್ನು ಖರೀದಿಸ್ತಾ ಇದೆ. ಟರ್ಕಿ ಕೂಡ ಭಾರತದ ವಿರುದ್ಧ ಪಾಕಿಸ್ತಾನದ ಮಾದರಿಯಲ್ಲೇ ಬಾಂಗ್ಲಾಗೂ ಆಯುಧ ಕೊಡ್ತಿದೆ. ಸದ್ಯ ಭಾರತ ಹಾಗೂ ಬಾಂಗ್ಲಾ ಸಂಬಂಧ ಸರಿಯಿಲ್ಲ. ಹೀಗಾಗಿ ಬಾಂಗ್ಲಾ ಸೇನಾ ಮುಖ್ಯಸ್ಥರ ಟರ್ಕಿ ಭೇಟಿ ಮಹತ್ವ ಪಡ್ಕೋತಿದೆ. ಅತ್ತ ಭಾರತಕ್ಕೆ ಶಸ್ತ್ರಾಸ್ತ್ರ ಮಾರಾಟ ಮಾಡೋದನ್ನ ಮರುಪರಿಶೀಲಿಸಿ ಅಂತ ಅಮೆರಿಕ ಸರ್ಕಾರಕ್ಕೆ ಅಲ್ಲಿನ ಸಂಸದರೊಬ್ಬರು ಒತ್ತಾಯಿಸಿದ್ದಾರೆ. ಡೆಮಾಕ್ರೆಟಿಕ್ ಪಾರ್ಟಿಯ ಹಿರಿಯ ಸಂಸದ ಜಿಮ್ ಮೆಕ್ಗವರ್ನ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋಗೆ ಪತ್ರ ಬರೆದು ಆಗ್ರಹ ಮಾಡಿದ್ದಾರೆ. ವಿದೇಶಗಳಲ್ಲಿ ನೆಲೆಸಿರೋ ತನ್ನ ವಿರೋಧಿಗಳನ್ನ ಅಥವಾ ಟೀಕಾಕಾರರನ್ನ ಭಾರತ ಸರ್ಕಾರ ಟಾರ್ಗೆಟ್ ಮಾಡ್ತಿದೆ. ಅವರನ್ನ ಬೆದರಿಸಿ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡ್ತಿದೆ ಅಂತ ಇವರು ಆರೋಪ ಮಾಡಿದ್ದಾರೆ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೂರ್ವ ಯುರೋಪ್ ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ. ಮಾಲ್ಡೋವಾ, ನಾರ್ತ್ ಮೆಸಿಡೋನಿಯಾ ಮತ್ತು ರೊಮೇನಿಯಾಗೆ ಭೇಟಿ ಕೊಡ್ತಿದ್ದಾರೆ. ಮೊದಲು ಮಾಲ್ಡೋವಾಗೆ ಭೇಟಿ ಕೊಡ್ತಿದ್ದಾರೆ. ಈ ಮೂಲಕ ಭಾರತದ ರಾಷ್ಟ್ರಪತಿಯೊಬ್ಬರು ಮಾಲ್ಡೋವಾಗೆ ಭೇಟಿ ನೀಡ್ತಿರೋದು ಇದೇ ಮೊದಲು. ಈ ವೇಳೆ ರಾಷ್ಟ್ರಪತಿಗಳು ಅಲ್ಲಿನ ಅಧ್ಯಕ್ಷೆ ಮಾಯಾ ಸಂದು ಜೊತೆಗೆ ಮಾತುಕತೆ ಮಾಡ್ತಾರೆ. ಜೊತೆಗೆ ಭಾರತೀಯ ಸಮುದಾಯದವರ ಜೊತೆ ಸಂವಾದ ನಡೆಸಲಿದ್ದಾರೆ. ನಂತರ ನಾರ್ತ್ ಮೆಸಿಡೋನಿಯಾ ಭೇಟಿ ಇದೆ. ಈ ದೇಶಕ್ಕೂ ಕೂಡ ಭಾರತದ ರಾಷ್ಟ್ರಪತಿಗಳು ಭೇಟಿ ನೀಡ್ತಿರೋದು ಇದೇ ಮೊದಲು. ಅಲ್ಲಿನ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ಇದೆ. ಈ ಭೇಟಿ ಮುಗಿದ ಬೆನ್ನಲ್ಲೇ ರಾಷ್ಟ್ರಪತಿಗಳು ರೊಮೇನಿಯಾಗೆ ವಿಸಿಟ್ ಕೊಡ್ತಾರೆ. ಅಲ್ಲಿನ ಅಧ್ಯಕ್ಷ ನಿಕುಶೋರ್ ದಾನ್ ಮತ್ತು ಪ್ರಧಾನಿ ಇಲಿ ಬೋಲೋಜನ್ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಮಾಲಿ ದೇಶದಲ್ಲಿ ಅಲ್ಲಿನ ಉಗ್ರರು ಮತ್ತು ಬಂಡುಕೋರರು ಒಟ್ಟಾಗಿ ಮಾಲಿ ಸೇನೆ ಮೇಲೆ ಮುಗಿಬಿದ್ದಿದ್ದಾರೆ. ಸೇನಾ ಬೆಂಗಾವಲಿನ ಮೇಲೆ ಹೊಂಚು ದಾಳಿ ನಡೆಸಿದ್ದಾರೆ. ಗಾವೋ ಪ್ರದೇಶದ ಕಾಡಿನಲ್ಲಿ ಈ ಘಟನೆ ನಡೆದಿದೆ. ದಾಳಿಲಿ ಭಾರೀ ಪ್ರಾಣಹಾನಿ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಸಂಖ್ಯೆ ಇನ್ನಷ್ಟೇ ಖಚಿತವಾಗಬೇಕಿದೆ. ಅಲ್ಲದೆ ಸೇನಾ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅವುಗಳನ್ನು ನಾಶ ಮಾಡಲಾಗಿದೆ. ಕೆಲ ಸೈನಿಕರನ್ನ ವಶಕ್ಕೂ ಪಡೆಯಲಾಗಿದೆ. ಸೈನಿಕರು ಸರೆಂಡರ್ ಆಗಿರೋ ವಿಡಿಯೋಗಳನ್ನ ಉಗ್ರರು ಪೋಸ್ಟ್ ಮಾಡಿದ್ದಾರೆ. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರನ್ನ ಬಂಧಿಸೋಕೆ ಅಮೆರಿಕದ ನ್ಯೂಯಾರ್ಕ್ ಮೇಯರ್ ಜೊಹ್ರಾನ್ ಮಮ್ದಾನಿ ಮುಂದಾಗಿದ್ದಾರೆ. ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೆಯಲಿದ್ದು ಇದರಲ್ಲಿ ನೆತನ್ಯಾಹು ಭಾಗಿಯಾಗಲಿದ್ದಾರೆ. ಆಗ ಅವರು ನ್ಯೂಯಾರ್ಕ್ಗೆ ಬಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಜೊಹ್ರಾನ್ ಮಮ್ದಾನಿ ಹೇಳಿದ್ದಾರೆ. ನೆತನ್ಯಾಹು ಯುದ್ಧಾಪರಾಧ ಮಾಡಿದ್ದಾರೆ. ಹೀಗಾಗಿ ಅವರನ್ನ ಬಂಧಿಸೋ ಕಾನೂನು ಅಧಿಕಾರ ನಮಗಿದ್ಯಾ ಅಂತ ಹೇಳಿ ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡ್ತಿದ್ದೀವಿ ಅಂತ ಮಮ್ದಾನಿ ಹೇಳಿದ್ದಾರೆ. ಇನ್ನು ರಷ್ಯಾದ ಗಡಿಯೊಳಗೆ ನುಗ್ಗಿ ಯುಕ್ರೇನ್ ಪಡೆಗಳು ಬೃಹತ್ ಡ್ರೋನ್ ದಾಳಿ ನಡೆಸಿವೆ. ಘಟನೆಯಲ್ಲಿ 8 ಜನ ಸಾವನ್ನಪ್ಪಿದ್ದಾರೆ. 90ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಮಾಸ್ಕೋ ಮತ್ತು ತಾಂಬೋವೋ ಪ್ರದೇಶಗಳಲ್ಲಿರೋ ರಷ್ಯಾದ ಅತಿದೊಡ್ಡ ಇ-ಕಾಮರ್ಸ್ ಸಂಸ್ಥೆ ವೈಲ್ಡ್ ಬೆರ್ರೀಸ್ ವೇರ್ಹೌಸ್ ಹಾಗೂ ತೈಲ ಘಟಕಗಳನ್ನು ಯುಕ್ರೇನ್ ಟಾರ್ಗೆಟ್ ಮಾಡಿದೆ. ಇತ್ತ ರಷ್ಯಾ ಪಡೆಗಳು ಯುಕ್ರೇನ್ ರಾಜಧಾನಿ ಕೀವ್ ಮೇಲೆ ಮಿಸೈಲ್ ದಾಳಿ ನಡೆಸಿವೆ. ದಾಳಿಯ ತೀವ್ರತೆಗೆ ಕೀವ್ ನಗರದ ಸೂಪರ್ ಮಾರ್ಕೆಟ್ ಹಾಗೂ ಕೆಲ ವಸತಿ ಕಟ್ಟಡಗಳಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಇನ್ನು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸ್ಟಾರ್ ಆಟಗಾರ್ತಿ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಆತಿಥೇಯ ಜಪಾನ್ನ ಸ್ಟಾರ್ ಆಟಗಾರ್ತಿ ಅಕಾನೆ ಯಮಗುಚಿ ಅವರನ್ನ ಮಣಿಸಿ ಸಿಂಧು ಚಾಂಪಿಯನ್ ಆಗಿದ್ದಾರೆ. ಭಾನುವಾರ ನಡೆದ ಫೈನಲ್ ಪಂದ್ಯದಲ್ಲಿ 21-17, 21-17 ನೇರ ಸೆಟ್ಗಳಿಂದ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ್ತಿ ಅಕಾನೆ ಅವರನ್ನ ಸಿಂಧು ಸೋಲಿಸಿದ್ದಾರೆ. ಈ ಮೂಲಕ ಜಪಾನ್ನಲ್ಲಿ ಮೇಜರ್ ಟೈಟಲ್ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಅನ್ನೋ ಹೆಗ್ಗಳಿಕೆ 31 ವರ್ಷದ ಪಿವಿ ಸಿಂಧು ಅವರ ಪಾಲಾಗಿದೆ. ಇನ್ನು 2026ರ ಫಿಫಾ ವರ್ಲ್ಡ್ ಕಪ್ನಲ್ಲಿ 3ನೇ ಸ್ಥಾನಕ್ಕೆ ಅಂದ್ರೆ ಬ್ರೋಂಜ್ ಮೆಡಲ್ ಮ್ಯಾಚ್ ಮುಕ್ತಾಯಗೊಂಡಿದೆ. ಇದರಲ್ಲಿ ಇಂಗ್ಲೆಂಡ್ 6-4 ಗೋಲುಗಳ ಅಂತರದಲ್ಲಿ ಫ್ರಾನ್ಸ್ ಅನ್ನ ಸೋಲಿಸಿದೆ. ಅಮೆರಿಕದ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆದ ಈ ರೋಚಕ ಮ್ಯಾಚ್ನಲ್ಲಿ ದಾಖಲೆಯ 10 ಗೋಲುಗಳ ಸ್ಕೋರ್ ಮಾಡಲಾಗಿದೆ. 1982ರಲ್ಲಿ ನಡೆದ ಫಿಫಾ ವರ್ಲ್ಡ್ ಕಪ್ ನಂತರ ಹೆಚ್ಚು ಗೋಲ್ ಸ್ಕೋರ್ ಮಾಡಿದ್ದು ಇದೇ ಮ್ಯಾಚ್ನಲ್ಲಿ. ಅಂದಹಾಗೆ ಸೆಮಿಫೈನಲ್ 1ನಲ್ಲಿ ಸ್ಪೇನ್ ವಿರುದ್ಧ ಆಡಿ ಫ್ರಾನ್ಸ್ 0-2 ಅಂತರದಲ್ಲಿ ಸೋತೋಗಿತ್ತು. ಇತ್ತ ಸೆಮಿಫೈನಲ್ 2ರಲ್ಲಿ ಅರ್ಜೆಂಟೀನಾ ವಿರುದ್ಧ ಆಡಿ 1-2 ಅಂತರದಲ್ಲಿ ಇಂಗ್ಲೆಂಡ್ ಸೋತೋಗಿತ್ತು. ಈಗ ಇವೆರಡರ ನಡುವೆ ಫೈಟ್ ಆಗಿ ಇಂಗ್ಲೆಂಡ್ ಬ್ರೋಂಜ್ ಮೆಡಲ್ ಮ್ಯಾಚ್ನಲ್ಲಿ ಗೆದ್ದಿದೆ.
ಈ ಮೂಲಕ ಫಿಫಾ ವರ್ಲ್ಡ್ ಕಪ್ ಈ ಅಂತಿಮ ಘಟ್ಟ ತಲುಪಿದೆ. ಇನ್ನು ಜುಲೈ 20ರಂದು ಸ್ಪೇನ್ ಮತ್ತು ಅರ್ಜೆಂಟೀನಾ ನಡುವೆ ಫೈನಲ್ ಕಾದಾಟ ನಡೆಯಲಿದೆ. ಅಂದಹಾಗೆ ಸ್ಪೇನ್ ಈ ಹಿಂದೆ 1 ಬಾರಿ ಫಿಫಾ ವರ್ಲ್ಡ್ ಕಪ್ ಗೆದ್ದಿದ್ರೆ ಅರ್ಜೆಂಟೀನಾ 3 ಬಾರಿ ವರ್ಲ್ಡ್ ಕಪ್ ಗೆದ್ದಿರೋ ಇತಿಹಾಸವಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.